Yes, Aditya. Amma, I'm ready. ಹೊರಡೋಣ. Oh, yes. ಹಾಯ್ ಅತ್ತೆ, ಹಾಯ್ ಮಾವ, ಹಾಯ್ ಆದಿ. ಹಾಯ್ ಅನುಷ್ಕಾ. Hi, Anushka. ಏನು ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಾ? Yes, Anushka. It's a great day. ಅದಕ್ಕೆ ನಾನು ತಡ ಮಾಡದೆ ಇವತ್ತೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಪಾರ್ವತಿಯ ಸ್ಪೆಷಲ್ ಫೋಟೋ ಶೂಟ್ಗೆ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಇವತ್ತೇ ಫೋಟೋ ಶೂಟಾ? ಹೌದು ಅತ್ತೆ. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಒಂದಿಷ್ಟು ಐಡಿಯಾಸ್ ಓಡ್ತಿವೆ. ಇಡೀ ಬ್ರ್ಯಾಂಡ್ ಲುಕ್ ಆ್ಯಂಡ್ ಫೀಲ್ನ ಚೇಂಜ್ ಮಾಡಿಸಿ ಅದನ್ನ ಒಂದು ಬೇರೆ ರೇಂಜ್ಗೆ ತಗೊಂಡು ಹೋಗೋದು. ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಸ್ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ಶುಡ್ ಗೋ ಮ್ಯಾಡ್. ನಿನ್ನೆ ಎಲ್ಲ ಇದೇ ಕನಸುಗಳು, ನಿದ್ದೆನೇ ಇಲ್ಲ. ಅದೇ ಎಕ್ಸೈಟ್ಮೆಂಟಲ್ಲಿ ರಾತ್ರಿ ಎಲ್ಲ ಕಳೆದಿದ್ದೀನಿ. ಇವತ್ತು ಸಖತ್ತಾಗಿ ಫೋಟೋ ಶೂಟ್ ಮಾಡಿಸ್ತೀನಿ. ನಮ್ಮ ಬ್ರ್ಯಾಂಡ್ ಬಗ್ಗೆ ನೀನು ತೋರಿಸ್ತಿರೋ ಉತ್ಸಾಹ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಅನುಷ್ಕಾ. ಆದರೆ ಒಂದು ಪ್ರಾಬ್ಲಮ್ ಇದೆಯಲ್ಲಮ್ಮ. ಪ್ರಾಬ್ಲಮ್ಮಾ? ಏನತ್ತೆ? ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ನಾವು 3 ಜನ ಹೋಗ್ತಾ ಇದ್ದೀವಿ. ಪ್ರೀತುನು ಮನೇಲಿಲ್ಲ. ನಾವೆಲ್ಲ ವಾಪಸ್ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಓ ಹೌದಾ ಅತ್ತೆ? ಅದಕ್ಕೆ ನೀನು ಯಾಕಮ್ಮ ಸಪ್ಪಗಾಗ್ತಿದೀಯಾ? ಇವತ್ತಿನ ಫೋಟೋ ಶೂಟ್ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೆ. ಅರಸನಕೋಟೆ ಬ್ರ್ಯಾಂಡ್ನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಿ ಈಗಿರೋ ಮಾರ್ಕೆಟ್ ವ್ಯಾಲ್ಯೂಗಿಂತ ಒಂದು ಪಟ್ಟು ಮೇಲೆ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಶಾರ್ಟ್ಸ್ನ ಹೇಗೆ ತೆಗಿಬೇಕು ಅಂತ ಸ್ಕೆಚಸ್ ಕೂಡ ರೆಡಿ ಮಾಡಿಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ನೀವೇ ಇರೋದಿಲ್ಲ ಅಂದರೆ ಇನ್ನು ಫೋಟೋ ಶೂಟ್ ಮಾಡಿಸಿ ಪ್ರಯೋಜನ ಇಲ್ಲ. ಬೆಸ್ಟ್ ಪ್ರೊಫೆಷನಲ್ಸ್ನ ಕರೆಸಿದ್ದೆ. ನೋ ಪ್ರಾಬ್ಲಮ್ ಅತ್ತೆ, ವಾಪಸ್ ಕಳಿಸ್ತೀನಿ. ಯಾಕಮ್ಮ ಅವ್ರನ್ನೆಲ್ಲ ವಾಪಸ್ ಕಳಿಸ್ತೀಯಾ? ನೀನು ಯಾಕೆ ಫೋಟೋ ಶೂಟ್ ಕ್ಯಾನ್ಸಲ್ ಮಾಡ್ಕೋತೀಯಾ? ಅತ್ತೆ ನೀವೇ ಇರೋದಿಲ್ಲ ಅಂತಿದ್ದೀರಾ. ನಾನಿಲ್ದೆ ಹೋದ್ರೇನಂತೆ? ನೀನಿದೆಯಲ್ಲ, ನೀನು ಮುಂದೆ ನಿಂತು ಮಾಡಿಸು. ಅತ್ತೆ ನಿಮ್ಮ ಜಾಗದಲ್ಲಿ ನಾನು ಅರ್ಹತೆ ಇದೆ, ಮೊದಲಿನ ಉತ್ಸಾಹನೂ ಇದೆ ತಾನೆ? ಅರಸನಕೋಟೆ ಅಖಿಲಾಂಡೇಶ್ವರಿ ವಿಷಯಕ್ಕೆ ಬಂದರೆ ಅದು ಯಾವತ್ತೂ ಕಮ್ಮಿ ಆಗಲ್ಲ ಅತ್ತೆ. ಈ ಮನೇಲಿ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಾನು ನಿಂತು ನಡೆಸ್ಕೊಟ್ರೆ ಎಷ್ಟು ಅಚ್ಚುಕಟ್ಟಾಗಿರುತ್ತೋ ಅದೇ ಛಾತಿ ನಿನ್ನಲ್ಲೂ ಇದೆ ಅನ್ನೋ ನಂಬಿಕೆ ನನಗಿದೆ. ನೀನು ಈ ಫೋಟೋ ಶೂಟನ್ನು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಯು ಶುಡ್ ಗೋ ಆಟ್. ಐ ಯು ಶೋರ್ ಅತ್ತೆ? ನನಗೆ ಖಚಿತವಾಗಿದೆ ನನ್ನ ಬಾಯಿಂದ ಒಂದು ಪದ ಹೊರಗೆ ಬರೋದಿಲ್ಲ ಅನುಷ್ಕಾ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊ. ಐ ಆಮ್ ವೆರಿ ಶ್ಯೂರ್ ನನ್ನ ಗೈರು ಹಾಜರಿಯಲ್ಲೂ ನೀನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಆಯಿತು ಅತ್ತೆ, ಆದರೆ ನೀವು ನನ್ನ ಜೊತೆ ಇದ್ದೀರಾ ಅಂತಾನೆ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಗೈಡೆನ್ಸ್ ನಂಗೆ ಬೇಕು. ಅದು ಸದಾ ಇರುತ್ತೆ ಅನುಷ್ಕಾ. ಹಾಗಾದರೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಫೋಟೋಶೂಟ್ ಸ್ಕೆಚಸ್, ಕಲರ್ಸ್, ಡಿಸೈನ್ಸ್, ಡ್ರೆಸ್ಸಸ್, ಅದರ ಸ್ಟೈಲಿಂಗ್ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು. ನೀವು ಒಪ್ಪಿದ ಮೇಲೇ ಅದನ್ನು ನಾನು ಪ್ರೊಸೀಡ್ ಮಾಡ್ತೀನಿ. ಶ್ಯೂರ್. ಸೊ ಇದನ್ನು ನಾನು ಟ್ರೆಡಿಷ್ನಲ್ ಬ್ಯಾಕ್ ಡ್ರಾಪಲ್ಲಿ ಶೂಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇದನ್ನ ವೈಟ್ ಬ್ಯಾಕ್ ಡ್ರಾಪಲ್ಲಿ ಇಲ್ಲಿ ಕಲರ್ ಫಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಅನುಷ್ಕಾ, ನಿನ್ನ ಆಯ್ಕೆಗಳ ಬಗ್ಗೆ ನನಗೆ ಎರಡನೇ ಮಾತೇ ಇಲ್ಲಮ್ಮ. ಬಟ್ ನೀವು ಒಂದ್ಸರ್ತಿ ಪೂರ್ತಿ ನೋಡಿದಿದ್ರೆ. ಅನುಷ್ಕಾ, ನೀನಿನ್ನೂ ನಮ್ಮ ಕಂಪನಿಗೆ ಸೇರಿಲ್ಲ, ನಮ್ಮ ಮನೆಗೆ ನಂಟಾಗಿಲ್ಲ. ಆದರೂ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇದೆಯಾ? ನಿನ್ನ ಆಯ್ಕೆಗಳ ಬಗ್ಗೆ, ನಿನ್ನ ನಿರ್ಧಾರಗಳ ಬಗ್ಗೆ ನಾನೇನಾದರೂ ಅನುಮಾನ ಪಟ್ಟರೆ ನಾನು ದಡ್ಡಿ ಆಗ್ತೀನಿ ಅಷ್ಟೇ. ನಿನ್ನ ಈ ಮುತುವರ್ಜಿ, ಎನರ್ಜಿ, ಪ್ಯಾಷನ್ ಇದ್ರ ಬಗ್ಗೆ
ನನಗೆ ತುಂಬ ನಂಬಿಕೆ ಇದೆ. ನಮ್ಮ ಕಂಪನಿಯ ಮುಂದಿನ ಏಳಿಗೆಗೆ ನೀನು ಮಹಾನ್ ಕಾರಣಳಾಗ್ತೀಯಾ ಅನ್ನೋ ಭರವಸೆನೂ ನನಗಿದೆ. ನಿಮ್ಮ ನಂಬಿಕೆಗೆ ನಾನು ತಲೆ ಬಾಗ್ತೀನಿ. ಬರೀ ಮಾತಲ್ಲಿ ಹೇಳೋದಿಲ್ಲ, ಕೆಲಸದಲ್ಲಿ ತೋರಿಸ್ತೀನಿ. ಅಮ್ಮ ಹೊರಡೋಣ. ಎಸ್ ಆದಿ, ಹೊರಡೋಣ. ಆಲ್ ದಿ ಬೆಸ್ಟ್ ಅನುಷ್ಕಾ. ಥ್ಯಾಂಕ್ ಯು ಅತ್ತೆ. ಗುಡ್ ಲಕ್ ಅನುಷ್ಕಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. So the lightings in the everything should be perfect. All right, it should be bang on. ಗುರುಜಿ, ಗುರುಜಿ, ನಿಮ್ಮ ಪಾದಗಳಿಗೆ ನನ್ನ ಕೋಟಿ ಪ್ರಣಾಮಗಳು ಗುರುಜಿ. ಏನಿದು ನಿಮ್ಮ ಹೊಸ ನಾಟಕ? ನಾಟಕ ಅಲ್ಲ ಗುರುಜಿ, ನೀವಿನ್ಮೇಲೆ ನಾನು ಹೃದಯದಲ್ಲಿಟ್ಟು ಪೂಜೆ ಮಾಡೋ ಗುರುಗಳು. ತುಂಬಾ ದೊಡ್ಡ ಸ್ಥಾನ ಕೊಡ್ತಿದ್ದೀರಾ. ಹೃದಯ ಒಡೆದೋದ್ರೆ ತುಂಬಾ ಕಷ್ಟ. ನೀವಿರೋವರೆಗೂ ನಮ್ಮ ಹೃದಯನೂ ಒಡೆಯಲ್ಲ, ಕನಸುಗಳು ಕೆಡೋದಿಲ್ಲ. ನಾನೇ ಕೆಟ್ಟ ಕನ್ಸಾಗೋಗ್ಬಿಟ್ರೆ? ಯಾಕೆ ಗುರುಜಿ ಆಡೋ ಮಾತಿಗೆಲ್ಲ ಉಲ್ಟಾ ಮಾತಾಡ್ತಿದ್ದೀರಾ? ನಮ್ಮ ರೆಸ್ಪೆಕ್ಟು ನಿಮಗೆ ಬೇಡವಾ? ಬಂದ್ ವಿಷಯ ಹೇಳಿ. ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ರೆ ನಿಮ್ಮ ಪಾದದಡಿ ಹಂಗೆ ಸೆಟ್ಲ್ ಆಗ್ಬಿಡ್ತೀನಿ ಗುರುಜಿ. ನಿಮ್ಮ ಮಠದಲ್ಲಿ ನನಗೆ ಜಾಗ ಕೊಡಿ. ನಾನು ನಿಮ್ಮ ಭಕ್ತೆ, ಅಂಧ ಭಕ್ತೆ. ನಿಮ್ಮ ತಂತ್ರ ಕುತಂತ್ರ ಎಲ್ಲ ನನಗೆ ಈಗ ಅರ್ಥ ಆಗಿದೆ. ಇನ್ನು ಮುಂದೆ ನಾನು ನಿಮ್ಮ ಹಿಂಬಾಲಕಿ. ನಿಮ್ಮ ಶಿಷ್ಯಾಗಿ ನನ್ನನ್ನು ಒಪ್ಕೊಂಡಿದ್ದೀರಾ ತಾನೆ? ತೋಳಗಳು ಗುಂಪಲ್ಲೇ ಇರಬೇಕು. ಭುಜ ಕೊಟ್ಟು ನಿಲ್ಲೋಕ್ ಬಂದಿದ್ದೀರಾ. ಭಾರ ತಡೆಯೋ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ವೇ? ತೋಳಕ್ಕೆ ನರಿನೂ ಸಾಥ್ ಕೊಟ್ರೆ ಅಲ್ವಾ ಇಡೀ ಕಾಡು ಸಮೃದ್ಧಿ ಆಗೋದು ಗುರುಜಿ. ಮೇಡಮ್, ಒಂದು ಸಣ್ಣ ಇಶ್ಯೂ ಇದೆ. ಏನು? ನಾವು ಕೊಟ್ಟ ಡ್ರೆಸ್ನ ಆ ಮಾಡಲು ಹಾಕೋಕ್ಕೆ ಹೆದರ್ತಾ ಇದ್ದಾಳೆ. ಹಾಕಲ್ಲ ಅಂತ ಹಠ ಮಾಡ್ತಿದ್ದಾರೆ. ಏನು? ನಮ್ ಗುರೂಜಿ ಕೊಟ್ಟು ಬಟ್ಟೆನ ಹಾಕೊಳ್ಳಲ್ಲ ಅಂತ ಧಿಮಾಕ್ ಮಾಡ್ತಿದ್ದಾಳ ಆ ಕೆಲಸದವಳು. ಇನ್ನೇನು ಯಾವಾಗ್ಲೂ ನೇತ್ ಹಾಕೊಂಡಿರ್ತಾಳಲ್ಲ ಆ ಕೊಳ್ತೋಗಿರೋ ಬಟ್ಟೆ ಅದನ್ನ ಹಾಕೋತಾಳಂತ. ಥು ಥು, ಕೊಳ್ಕಿ ಕೊಳ್ಕಿ, ಶುದ್ಧ ಕೊಳ್ಕಿ. ನನಗೇನಾದ್ರೂ ಆ ಬಟ್ಟೆ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಹಾಕೊಂಡ್ಬಿಟ್ಟಿರ್ತಿದ್ದೆ. ಕ್ಷಮಿಸಿ ಗುರೂಜಿ, ಮಾತಾಡೋ ಚಟ ಆಡ್ಬಿಟ್ಟೆ. ನೀವು ಮುಂದುವರ್ಸಿ.